ನೀವು ನೋಡ್ತಾ ಇರೋ ನಂಬರ್ 1 ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ನಾನು ಸಯ್ಯದ್. ವೀಕ್ಷಕರೇ, ಇವತ್ತು 3 ಸುದ್ದಿ ಹೇಳ್ತಾ ಇದ್ದೀನಿ. ಮೊದಲನೇ ಸುದ್ದಿ, 3 ಸಹೋದರರಿಂದ ಸುಖಾಂತ್ಯ ಕಂಡ ನಗರಸಭಾ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಗೋಕಾಕ್. ಎರಡನೇ ಸುದ್ದಿ, ಮಾಜಿ ಸಚಿವೆ, ತೇರದಾಳ ಮತಕ್ಷೇತ್ರದ ಮಾಜಿ ಶಾಸಕಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಉಮಾಶ್ರೀ ಅವರ ಮನೆ ದರೋಡೆಯಾಗಿದೆ. ಪೊಲೀಸ್ ತನಿಖೆ ನಡೆದಿದೆ. ಅವರ ಮನೆ ಬನಹಟ್ಟಿ, ಅಲ್ಲಿ ಯಾವ ರೀತಿ ಆ ಮನೆ ದರೋಡೆ ಆಗಿದೆ, ಅವರು ಮನೆಯಲ್ಲಿ ಇದ್ರ ಹೊರಗಡೆ ಹೋಗಿದ್ರ, ಅವೆಲ್ಲ ತನಿಖೆ ನಂತರ ಗೊತ್ತಾಗುತ್ತೆ. ಅಲ್ಲಿ ಏನು ವಸ್ತು ಕಳುವಾಗಿದೆ ಅದೆಲ್ಲ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ವೀಕ್ಷಕರೇ, ಇನ್ನು 3ನೇ ಮಹತ್ವದ ಸುದ್ದಿಯೊಂದಿಗೆ ಬರ್ತೀನಿ. ವೀಕ್ಷಕರೇ, ಕಳೆದ 25 ವರ್ಷಗಳ ಹಿಂದೆ ನಾವು ಚಡ್ಚನ್ ಭೀಮಾ ಹಂತಕ ತೀರದ ಪ್ರಿಂಟ್ ಮೀಡಿಯಾದಲ್ಲಿದ್ದಾಗ ಸಂದರ್ಶನ ತೆಗೆದುಕೊಳ್ಳಿಕ್ಕೆ ಹೋಗಿದ್ವಿ. ಅದನ್ನು ಸರ್ತಿ ಸಾಲಿನಲ್ಲಿ ನಾವು ಪ್ರತಿ ವಾರ ಭೀಮಾ ತೀರದ ಹಂತಕರು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ 10 ಸರಣಿಯನ್ನು ಪ್ರಕಟ ಮಾಡಿದ್ದೀವಿ. ಇವತ್ತು ಭೈರಗೌಂಡ ಸಾಹುಕಾರನ ಮೇಲೆ ಮತ್ತೆ ದೊಡ್ಡ ಅಟ್ಯಾಕ್ ಆಗಿದೆ. ಅವನ ಜೊತೆ ಇದ್ದ ಅವರ ಬಾಡಿಗಾರ್ಡ್ ಸ್ಥಳದಲ್ಲೇ ಸತ್ತಿದ್ದು. ಅವರು ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ. ಭೈರಗೌಂಡ್ ಅಂದರೆ ಚಡಚನ ಎಲ್ಲ ಕಡೆ ತಲ್ಲಣ ಆಗುವಂಥ ಭೈರಗೌಂಡ ಸಾಹುಕಾರ ಅಂತಿದ್ರು. ಅವರ ಅನೇಕ ಸುದ್ದಿಗಳು ಎಲ್ಲ ಮಾಧ್ಯಮ, ಎಲ್ಲ ಪತ್ರಿಕೆಗಳಲ್ಲಿ ಅನೇಕ ರೀತಿಯ ಪುಸ್ತಕ ರೂಪದಲ್ಲಿಯೂ ಬಂದಿದೆ. ಚಡಚಣದ ಮಹಾ ಭೀಮಾ ತೀರದ ಹಂತಕರು ಅಂತ ಇವತ್ತು ಈ ಘಟನೆ ನಡೆದಿದೆ. ಯಾಕಂದರೆ ಯಾವಾಗ ಸದ್ದು ಆಗಲ್ಲ ಅಲ್ಲಿ ಸದ್ದು ಮಾಡಿ ತೋರಿಸುತ್ತೆ ಚಡಚನ ಏರಿಯಾ. ಅಲ್ಲಿ ಯಾವಾಗಲೂ ಮದ್ದುಗುಂಡು, ಅನೇಕ ಫೈರಿಂಗ್ಗಳು, ಅವು ಎಲ್ಲ ಸಾಮಾನ್ಯ ಅಂತ ಆ ಸುದ್ದಿ ಕೇಳಿ ಕೇಳಿ ಅಲ್ಲಿಯ ಜನರಿಗೆ ಈ ಫೈರಿಂಗ್ ಸುದ್ದಿಯಿಂದ ಕಿವಿಯೇ ಬಂದಾಗಿರ್ಬೋದು. ಅದು ಪದೇ ಪದೇ ನಡೆಯುತ್ತಿರುವಂಥ ಘಟನೆಗಳು. ವೀಕ್ಷಕರೇ, ಇದು ಇವತ್ತಿನ 3 ಸುದ್ದಿಗಳು. ಮೊದಲನೇ ಸುದ್ದಿಯೊಂದಿಗೆ ಬರ್ತೇನೆ. 3 ಸಹೋದರರಾದಂಥ ಸಚಿವ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ, ಲಕ್ಕನ್ ಜಾರಕಿಹೊಳಿ ಅವರು 3 ಕೂಡಿ ಇವತ್ತು ಸುಖಾಂತ್ಯ ಕಂಡಂಥ ಎಲ್ಲರ ಕಣ್ಣು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದಲ್ಲಿತ್ತು. ಯಾವುದೇ ಭಿನ್ನಾಭಿಪ್ರಾಯವಿಲ್ಲದೆ ಎಲ್ಲರ ಒಮ್ಮತದಿಂದ, ಎಲ್ಲ ಸರ್ವ ಸದಸ್ಯರ ಪ್ರೀತಿ ವಿಶ್ವಾಸದಿಂದ 3 ಸಹೋದರರು ತಮ್ಮ ತಮ್ಮ ಸಲಹೆಯೊಂದಿಗೆ ಇವತ್ತು ಅದನ್ನು ಆಯ್ಕೆ ಮಾಡಿದ್ದಾರೆ. ಅಧ್ಯಕ್ಷರಾಗಿ ಜಯಾನಂದ್ ಹುಣಸಾಳಿ, ಉಪಾಧ್ಯಕ್ಷರಾಗಿ ಬಸವರಾಜ್ ಆರ್ಯನ್ನವರ್. ಇವರು ಇಬ್ಬರು ಗೋಕಾಕ್ ನಗರ ಪ್ರದೇಶದಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಮಾಡಲಿ ಅಧ್ಯಕ್ಷ ಸ್ಥಾನ ಹೊಂದಿದ ತಕ್ಷಣ ಅವರು ಲಕ್ಕನ್ ಜಾರಕಿಹೊಳಿ ಅವ್ರಿಗೆ ಭೇಟಿಯಾಗಿದ್ದಾರೆ, ಬಾಲಚಂದ್ರ ಅವ್ರಿಗೆ ಭೇಟಿಯಾಗಿದ್ದಾರೆ, ರಮೇಶ್ ಅವ್ರಿಗೆ ಭೇಟಿಯಾಗಿದ್ದಾರೆ. ನಮ್ಮ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಅವರ ಸಲಹೆ ಸೂಚನೆ ಮೇರೆಗೆ ಗೋಕಾಕ್ ನಗರ ಅಭಿವೃದ್ಧಿ ಪಥದತ್ತ ಸಾಗಿಸುವಲ್ಲಿ ನಾವು ವಿಶೇಷ ಶ್ರಮಿಸುತ್ತೇವೆ ಅಂತ ಹೇಳಿದ್ದಾರೆ. ವೀಕ್ಷಕರೇ, ಇದು ಇವತ್ತಿನ 3 ಸುದ್ದಿಗಳು. ವೀಕ್ಷಕರೇ, ನಮ್ಮ ನಂಬರ್ 1 ಚಾನಲ್ ಫಾಲೋ ಮಾಡಿ, ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ. ವೀಕ್ಷಕರೇ, ನಮಸ್ಕಾರ.